ಎಷ್ಟೋ ರಾಜಮನೆತನಗಳಾಡಿದೆ. ಅವರ ಕೊಡುಗೆಗಳನ್ನ ಓದ್ತಾ ಇದ್ರೆ ನಿಜಕ್ಕೂ ಒಂಥರ ಮನಸ್ಸು ಉಲ್ಲಾಸಗೊಳ್ಳುತ್ತೆ. ಇಡೀ ಭಾರತದ ಒಂದು ಪ್ರೋಗ್ರೆಸಿವ್ ಇದನ್ನ ಒಂದು ಚೌಕಟ್ಟು ಕೊಟ್ಟಿದ್ದೆ ಮೈಸೂರು ಮಹಾರಾಜರು. ಹೌದು, ಇಡೀ ಭಾರತಕ್ಕೆ. ಯಾಕಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ HAL ನೀವು ಯಾವ್ದನ್ನೇ ತಗೊಳ್ಳಿ, ಇಲೆಕ್ಟ್ರಿಸಿಟಿ ಫಸ್ಟ್ ಬಂದಿದ್ದೆ ಕರ್ನಾಟಕಕ್ಕೆ. ಹಾಗಾಗಿ ಮೈಸೂರು ಮಹಾರಾಜರ ಕೊಡುಗೆ ಅನಂತ. ಅದರಲ್ಲೂ ಎಸ್ಪೆಷಲಿ ನಾಲ್ವಡಿ ಕೃಷ್ಣರಾಜರ ಒಡೆ, ಅದಕ್ಕೆ ಅವನ ರಾಜಶ್ರೀ ಅಂತ ಹೇಳಿ ಕರೆಯೋದು. ಅಷ್ಟು ಅವರು ಏನು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲಿ, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ, ಕನ್ನಂಬಾಡಿ ಕಟ್ಟಿದ್ದಾಗಲಿ, ಇವರು ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ. CM ಸಿದ್ದರಾಮಯ್ಯ ಹಿಂದೆ ಎಲ್ಲವೂ ಕೂಡ ರಾಜರು ಅವರ ಪರಿವಾರ ಮಾಡ್ತಾ ಈಗ ಪ್ರಜಾಪ್ರಭುತ್ವ ಇರೋದ್ರಿಂದ ರಾಜ್ಯದ ಮುಖ್ಯಸ್ಥರು ನಾಡಿನ ಪ್ರಥಮ ಪ್ರಜೆ ಅಂತ ಕರಿತೀವಿ ನಾವು ಮುಖ್ಯಮಂತ್ರಿಗಳನ್ನ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಈ ಅವಕಾಶ ಸಿಕ್ಕಿದೆ. ಅದು 8 ಬಾರಿಯನ್ನ ನಂದಿ ಪೂಜೆಯನ್ನ ಮಾಡಿದ್ದಾರೆ. ಅವರು ನಿಜಕ್ಕೂ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಈಗ ಇನ್ನು ಮುಂದಕ್ಕೆ ಪುಷ್ಪಾರ್ಚನೆ ಆಗುತ್ತೆ ಗಜಪಡೆಗೆ, ನಂದಿ ಪೂಜೆಗೆ, ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಮುಂದಕ್ಕೆ ಇಲ್ಲಿ ತನಕ ನಾವು ಕಾಯ್ತಾ ಇದ್ವಲ್ಲ, ಅಂಬಾರಿಯನ್ನ ಹೊತ್ಕೊಂಡು ಮುಂದುವರಿಯುತ್ತೆ ಗಜಪಡೆ. ಎಸ್, ಈಗ ಶೈಲಜಾ ಅವರು ಹೇಳ್ತಾ ಇದ್ರಲ್ಲ, ನಮ್ಮ ಮುಂದಿನ ಇದು ಅವರಿಗೆ ಒಂದು ಕೊಡುಗೆ ಕೊಡ್ತಾ ಅಂದ್ರೆ ಗಿಫ್ಟ್ ಆಗಿ ಕೊಡ್ತಾ ಇರೋದಾ ಅಥವಾ ಹೇಗೆ ಮೇಡಮ್ ಇದು? ಅವರಿಗೆ ಮೊಮೆಂಟೋ ತರ ಏನೋ ಕೊಡ್ತಾ ಇದ್ದಾರೆ ಅಂತ ಕಾಣುತ್ತೆ. ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿದ್ರಲ್ಲ ಅದಕ್ಕ? ಇಲ್ಲ ಮೇಡಮ್, ಅದು ಅಂಬಾರಿದೇನೆ ರೆಪ್ಲಿಕಾ, ಅದೇ ತರದ್ದು ಒಂದು ಮಿನಿಯೇಚರ್ ಅವರಿಗೆ ಒಂದು ಕಾಣಿಕೆ ರೂಪದಲ್ಲಿ ಕೊಡ್ತಾ ಇರಬಹುದು ಅಂತ ಅಂತ ಇದ್ದೀನಿ. ನೋಡಿ, ಅವ್ರು ಹೇಳಿದ್ರಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಈಗ ಮೈಸೂರು ದಸರಾಗೆ ಪ್ರಾಮುಖ್ಯತೆ ಇದೆ, ಆದರೆ ಅದೇ ಮೈಸೂರಿನಲ್ಲಿ ಮಹಾರಾಷ್ಟ್ರದಿಂದ ಪೊಲೀಸ್ನವ್ರು ಬಂದು ಡ್ರಗ್ಸ್ನ ಅರೆಸ್ಟ್ ಮಾಡ್ತಾರೆ ಫ್ಯಾಕ್ಟ್ರಿ ಅಂದರೆ ನಾವು ಹೇಗೆ ನಮ್ಮ ಮುಂದಿನ ಪೀಳಿಗೆಯನ್ನು ನಾಶ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಸಂಸ್ಕಾರ ಅಂದರೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಜೊತೆಗೆ ಧಾರ್ಮಿಕತೆ ಬೇಕು. ಅವ್ರು ಹೇಳಿದ್ರಲ್ಲ, ಭಕ್ತಿ ಭಯ ಎರಡೂ ಇರಬೇಕು. ಆ ಭಕ್ತಿ ಭಯವನ್ನು ಬಿಟ್ಟು ನೀವು ವಿದೇಶಿಯರಂತೆ ಡ್ರಗ್ಸ್ ತಗೊಂಡು ಸಾಯ್ತಾ ಇರೋದಂತಂದರೆ, ಅದು ಚಿಕ್ಕ ವಯಸ್ಸಿನಲ್ಲೇ ಸಾಯ್ತಾ ಇರೋದು ಕಂಡ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಂಸ್ಕಾರದ ಬಗ್ಗೆ ನಾವು ಅರಿವು ಮೂಡಿಸೋದ್ರಲ್ಲಿ ಎಡುತ್ತಾ ಇದ್ದೀವಿ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಯಾರು ನಮಗೆ ಆದರ್ಶ ಆಗಬೇಕು ಅನ್ನೋದನ್ನ ನಾವು ಇದು ಮಾಡ್ತೀವಿ. ಈಗ ಮೈಸೂರು ಒಡೆಯರು ನಮಗೆ ಆದರ್ಶ, ಯಾಕಂದರೆ ಎಷ್ಟು ಕೊಟ್ಟಿದ್ದಾರೆ. ಖಂಡಿತ ಅವರ ಕೊಡುಗೆಗಳು ಅನನ್ಯ. ಸಾಧ್ಯವೇ ಇಲ್ಲ. ಮೈಸೂರು ಏನು ವಿಜಯನಗರ ಸಾಮ್ರಾಜ್ಯ ಇತ್ತು, ಅದೇ ತರ ಮೈಸೂರು ಸಾಮ್ರಾಜ್ಯವು, ಮೈಸೂರು ಒಡೆಯರ ಮನೆತನವೂ ಕೂಡ ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಇದು ಡಿಸಿಪ್ಲಿನ್ ಅಲ್ಲಿ ಕೊಟ್ಟಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವವಾದಂತಹ ಕೊಡುಗೆಯನ್ನು ಕೊಟ್ಟಿದೆ. ಕಾಲೇಜುಗಳು, ಹೌದು, ಮಹಾರಾಣಿ ಕಾಲೇಜು, ಮಹಿಳೆಯರ ಕಾಲೇಜು, ಸ್ಕೂಲ್ಗಳು, ಎಲ್ಲದಕ್ಕೂ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಿಲ್ಲರ್ ಕಮಿಟಿಯನ್ನ ನೇಮಕ ಮಾಡಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ಕೊಡ್ತಾರೆ. ನೋಡಿ, ಆಗಿನ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ಕೊಡ್ತಾರೆ. ಅಂತಂದ್ರೆ ಅವರಿಗೆ ಪ್ರಜೆಗಳ ಬಗ್ಗೆ ಇದ್ದಂತಹ ಕಾಳಜಿ, ತನ್ನ ಏನು ನಾಡನ್ನ ರಕ್ಷಣೆ ಮಾಡುವಂತಹ ಒಂದು ಕಾಳಜಿ ಆಗಲಿ, ಅದ್ರ ಜೊತೆಗೆ ತನ್ನ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಹೇಗೆ ರಕ್ಷಿಸಬೇಕು, ಅದನ್ನ ಹೇಗೆ ಒಂದು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಈಗ ಪ್ರಜಾಪ್ರಭುತ್ವ ಅಂತ ಏನ್ ಹೇಳ್ತೀವಿ, ಈಗಿನ ನಮ್ಮನ್ನ ಆಳುವಂತಹ ನಾಯಕರಿಗೂ ಆಗಿನ ನಮ್ಮ ರಾಜರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಬೇಡ, ಮೇಡಮ್, ಕಲ್ಪನೆಗೂ ಮೀರಕ್ಕಾಗಲ್ಲ. ನೀವು ಇತಿಹಾಸವನ್ನ ಓದ್ತಾ ಪ್ರಜೆಗಳ ಒಳಿತಿಗಾಗಿ ಅಲ್ಲ, ಕರೆಕ್ಟ್. ಈಗ ಇವತ್ತಿನ ಬೇಡ, ನಾವು ಆಗಿಂದ ಯೋಚನೆ ಮಾಡಿದ್ರೆ 1940ರಲ್ಲಿ ಒಂದ್ಸಲ ಅವರು ಆಡಿಯೋ ಕೇಳಿಸ್ಕೊಬಿಟ್ಟೆ.